ಸ್ನೇಹಿತರೆ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಮೆರಿಕದಲ್ಲಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಯತ್ನ ನಡೆದಿದೆ. ಆದರೆ ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಆದರೆ ಒಂದು ಗುಂಡು ಟ್ರಂಪ್ ಅವರ ಕಿವಿಯನ್ನ ಸೀಳಿದೆ. ಆದರೆ ಟ್ರಂಪ್ ಅವರ ಭದ್ರತಾ ಸಿಬ್ಬಂದಿಯ ಗುಂಡೇಟಿಗೆ ಹಂತಕ ಬಲಿಯಾಗಿದ್ದಾನೆ. ಇದೆಲ್ಲದರ ನಡುವೆ ಇದೇ ರೀತಿ ವಿಶ್ವದ ಹಲವು ನಾಯಕರ ಮೇಲೆ ಸಾಕಷ್ಟು ಬಾರಿ ದಾಳಿಯಾಗಿದೆ. ಜೊತೆಗೆ ಬಹಳಷ್ಟು ನಾಯಕರು ಹತ್ಯೆ ಕೂಡ ಆಗಿದ್ದಾರೆ. ನಮ್ಮ ಭಾರತದ ಇಬ್ಬರು ಮಾಜಿ ಪ್ರಧಾನಿಗಳು ಕೂಡ ಹತ್ಯೆಯಾಗಿದ್ದು ಭಯಾನಕ ಸಂಗತಿ. ಹಾಗಿದ್ರೆ ಒಟ್ಟಾರೆ ಹತ್ಯೆಗೀಡಾದ ವಿಶ್ವ ನಾಯಕರುಗಳು ಯಾರ್ಯಾರು ಅನ್ನೋದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅಮೆರಿಕದಲ್ಲಿ ಈಗಾಗಲೇ 4 ಅಧ್ಯಕ್ಷರ ಹತ್ಯೆಯಾಗಿದೆ. ಅವರ ಬಗ್ಗೆ ಮೊದಲು ನೋಡೋಣ. ಅಬ್ರಹಾಂ ಲಿಂಕನ್. ಅಮೆರಿಕದ 16ನೇ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಏಪ್ರಿಲ್ 14, 1865ರಂದು ಹತ್ಯೆಯಾಗಿದ್ರು. ಜಾನ್ ವಿಲ್ಕ್ಸ್ ಎಂಬಾತ ಲಿಂಕನ್ ಹತ್ಯೆ ಮಾಡಿದ್ದ. ಲಿಂಕನ್ ತಮ್ಮ ಪತ್ನಿ ಮೇರಿ ಟಾಡ್ ಜೊತೆ ವಾಷಿಂಗ್ಟನ್ನಲ್ಲಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದ ವೇಳೆ ಈ ದಾಳಿ ನಡೆದಿತ್ತು. ಜೇಮ್ಸ್ ಗ್ಯಾರ್ಫೀಲ್ಡ್. ಅಮೆರಿಕದ 20ನೇ ಅಧ್ಯಕ್ಷರಾಗಿದ್ದ ಜೇಮ್ಸ್ ಗ್ಯಾರ್ಫೀಲ್ಡ್ ಹತ್ಯೆಗೀಡಾದ ಅಮೆರಿಕದ 2ನೇ ಅಧ್ಯಕ್ಷ. ಅಧಿಕಾರ ವಹಿಸಿಕೊಂಡ 6 ತಿಂಗಳಿನಲ್ಲಿಯೇ ಹತ್ಯೆಯಾಗಿದ್ದರು. ಜುಲೈ 2, 1881ರಂದು ವಾಷಿಂಗ್ಟನ್ನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಹೋಗುವಾಗ ಘಟನೆ ನಡೆದಿತ್ತು. ವಿಲಿಯಂ ಮೆಕಿನ್ಲಿ. ಅಮೆರಿಕದ 25ನೇ ಅಧ್ಯಕ್ಷರಾಗಿದ್ದ ವಿಲಿಯಂ ಮೆಕಿನ್ಲಿ ಮೇಲೆ ಸೆಪ್ಟೆಂಬರ್ 6, 1901ರಲ್ಲಿ ದಾಳಿ ನಡೆದಿತ್ತು. 2ನೇ ಬಾರಿ ಅಧಿಕಾರ ವಹಿಸಿಕೊಂಡ 6 ತಿಂಗಳಲ್ಲೇ ನ್ಯೂಯಾರ್ಕ್ನ ಬಫೋಲೋದಲ್ಲಿ ಹತ್ಯೆ ನಡೆದಿತ್ತು. ಲಿಯೋನ್ ಎಂಬಾತ ಹತ್ಯೆ ಮಾಡಿದ್ದ. ಜಾನ್ ಎಫ್ ಕೆನಡಿ. ಅಮೆರಿಕದ 35ನೇ ಅಧ್ಯಕ್ಷರಾಗಿದ್ದ ಜಾನ್ ಕೆನಡಿ 1963ರಲ್ಲಿ ಹತ್ಯೆಯಾಗಿದ್ರು. ಪತ್ನಿ ಜಾಕ್ವೆಲಿನ್ ಕೆನಡಿ ಜೊತೆಗೆ ಡಲ್ಲಾಸ್ಗೆ ಭೇಟಿ ನೀಡಿದ್ದ ವೇಳೆ ಕೊಲೆ ಮಾಡಲಾಗಿತ್ತು. ಲೀ ಹಾರ್ವೆ ಓಸ್ವಾಲ್ಡ್ ಎಂಬಾತ ಕೊಲೆ ಮಾಡಿದ್ದ. ಸ್ನೇಹಿತರೆ, ಇನ್ನು ಹತ್ಯೆಗೀಡಾದ ವಿಶ್ವ ನಾಯಕರು ಯಾರ್ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅಮೆರಿಕದ ರೀತಿಯಲ್ಲಿ ವಿಶ್ವದ ಕೆಲ ದೇಶಗಳಲ್ಲಿ ಅಧ್ಯಕ್ಷರು, ಪ್ರಧಾನಿಗಳು ಹಾಗೂ ಗಣ್ಯರ ಹತ್ಯೆ ನಡೆದಿತ್ತು. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಇಂದಿರಾ ಗಾಂಧಿ, ಭಾರತದ ಮಾಜಿ ಪ್ರಧಾನಿ. ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ತನ್ನ ಭದ್ರತಾ ಸಿಬ್ಬಂದಿಗಳಿಂದಲೇ ಹತ್ಯೆಯಾಗಿದ್ರು. ದೆಹಲಿಯ ಸಫ್ಜರ್ ಜಂಗ್ ಸಿಂಗ್ ರಸ್ತೆಯಲ್ಲಿರುವ ಇಂದಿರಾ ಗಾಂಧಿ ಅವರ ನಿವಾಸದಲ್ಲಿ ಅಕ್ಟೋಬರ್ 31, 1984ರಂದು ಅಂಗರಕ್ಷಕರಾದ ಸತ್ವಂತ್ ಸಿಂಗ್ ಮತ್ತು ಬಿಯಾಂತ್ ಸಿಂಗ್ ಹತ್ಯೆ ಮಾಡಿದ್ರು. ರಾಜೀವ್ ಗಾಂಧಿ. ಭಾರತದ 6ನೇ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಅವರನ್ನ ತಮಿಳುನಾಡಿನ ಪೆರಂಬೂದೂರಿನಲ್ಲಿ ಚುನಾವಣಾ ಪ್ರಚಾರದ ವೇಳೆ 1991ರ ಮೇ 21ರಂದು LTTE ಉಗ್ರರು ಹತ್ಯೆ ಮಾಡಿದ್ರು. ಮಹಿಳಾ ಆತ್ಮಾಹುತಿ ಬಾಂಬರ್ ಕಲೈವಾಣಿ ದಾಳಿ ಮಾಡಿದ್ದಳು. ಶಿಂಜೋ ಅಬೆ. 2 ಬಾರಿ ಜಪಾನ್ ಪ್ರಧಾನಿಯಾಗಿದ್ದ ಶಿಂಜೋ ಅಬೆ ಜುಲೈ 8, 2022ರಲ್ಲಿ ಹತ್ಯೆಯಾಗಿದ್ರು. ನಾರಾದಲ್ಲಿ ಪ್ರಚಾರ ಮಾಡುತ್ತಿದ್ದ ವೇಳೆ ಗುಂಡು ಹಾರಿಸಲಾಗಿತ್ತು. ಟೆಟ್ಸುಯಾ ಯಮಗಾಮಿ ಎಂಬಾತ ಶಿಂಜೋ ಅಬೆಯನ್ನ ಕೊಂದಿದ್ದನು. ಬೆನ್ಜೀರ್ ಭುಟ್ಟೋ. ಪಾಕಿಸ್ತಾನದಲ್ಲಿ 2 ಬಾರಿ ಪ್ರಧಾನಿಯಾಗಿದ್ದ ಬೆನ್ಜೀರ್ ಭುಟ್ಟೋ ಅವರು ಡಿಸೆಂಬರ್ 27, 2007ರಲ್ಲಿ ಪಾಕ್ನ ರಾವಲ್ಪಿಂಡಿಯಲ್ಲಿ ಹತ್ಯೆಗೊಳಗಾಗಿದ್ರು. ಈ ಘಟನೆಯಲ್ಲಿ 22 ಮಂದಿ ಸಾವನ್ನಪ್ಪಿದ್ರು. ರಣಸಿಂಗೆ ಪ್ರೇಮದಾಸ್. ಶ್ರೀಲಂಕಾದ ಅಧ್ಯಕ್ಷರಾಗಿದ್ದ ಪ್ರೇಮದಾಸ್ ಅವರನ್ನ 1993ರ ಮೇ 1ರಂದು ಕೊಲಂಬೋದಲ್ಲಿ LTTE ಆತ್ಮಾಹುತಿ ಬಾಂಬರ್ ಹತ್ಯೆ ಮಾಡಿದ್ರು. ಕುಲಬೀರ್ ಸಿಂಗಂ ವೀರಕುಮಾರ್ ಅಲಿಯಾಸ್ ಬಾಬು ಎಂಬಾತ ರಣಸಿಂಗೆಯ ಹತ್ಯೆಯ ರೂವಾರಿಯಾಗಿದ್ನು. ಸ್ನೇಹಿತರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ನಾಯಕರ ಹತ್ಯೆ ನಡೆದ ನಂತರವೂ ಕೂಡ ಸಾಕಷ್ಟು ಭದ್ರತೆ ಇದ್ದೇ ಇರುತ್ತೆ ಈಗಿನ ನಾಯಕರುಗಳಿಗೆ. ಅದರಲ್ಲೂ ಅಮೆರಿಕ, ವಿಶ್ವದ ದೊಡ್ಡಣ್ಣ, ಜೊತೆಗೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದೊಡ್ಡ ಸಭೆಯಲ್ಲಿ, ಬಹಿರಂಗ ಸಭೆಯಲ್ಲಿ ಇಂಥ ಒಂದು ದಾಳಿ ನಡೆದಿದೆ ಅಂದರೆ ಎಲ್ಲರಿಗೂ ಕೂಡ ಅಚ್ಚರಿ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅವರ ಕಿವಿಗೆ ಗಾಯ ಆಗಿದೆ, ಕಿವಿ ಸೀಳಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಆತನನ್ನ ಈಗಾಗಲೇ ಅಂದರೆ ದಾಳಿಯನ್ನ ನಡೆಸಿದ್ದಂಥ ಒಬ್ಬ ವ್ಯಕ್ತಿಯ ಮೇಲೆ ಆ ಕ್ರಿಮಿನಲ್ ಅನ್ನ ಅಲ್ಲೇ ಗುಂಡಿನ ದಾಳಿಯನ್ನ ನಡೆಸಿ ಆತನನ್ನ ಹತ್ಯೆ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಎಲ್ಲರಿಗೂ ಕೂಡ ಈಗ ಭಯ ಶುರುವಾಗಿರೋದು. ಜೊತೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಜೀವದ ಭಯ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ಕಳೆದ
ಈಗ 3ನೇ ಬಾರಿಗೆ ಪ್ರಧಾನಿಯಾಗಿರೋದು ನರೇಂದ್ರ ಮೋದಿ ಅವರು. ಹಾಗಾಗಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನ ಅವರಿಗೆ ಬೆದರಿಕೆಯನ್ನ ಹಾಕ್ತಾನೆ ಇರ್ತಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಾಪಟ್ಟೆ ಭದ್ರತೆ ಅಂತೂ ಇದ್ದೇ ಇರುತ್ತೆ. ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಮುಂದೆ ಹೆಚ್ಚಿನ ಭದ್ರತೆಯನ್ನ ತೆಗೆದುಕೊಳ್ಳಬೇಕಾಗುತ್ತೆ, ಜೊತೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಶೇರ್ ಮಾಡಿ.